ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನಪ್ಪ ವಿಶೇಷ ಅಂತಂದರೆ ನಾಟಿ ಕೋಳಿಗಳಿಗೆ ಬರುವ ಲಕ್ಷಣಗಳು, ರೋಗ ಬಂದರೆ ಯಾವ ಥರ ಮರಿಗಳಿರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾಟಿ ಕೋಳಿಗೆ ಬರುವಂಥ ರೋಗ ಇದು ಕಣ್ಣಿನ ಹತ್ರ ಫ್ರೆಂಡ್ಸ್. ಇದರೊಳಗಡೆ ಒಂದು ವೈಟ್ ಕಲರು ಇದು ಬರುತ್ತೆ. ಇದು ಈ ಥರ ಊದ್ಕೊಂಡು ಕಣ್ಣೇ ಕಾಣಲ್ಲ, ಮತ್ತು ಕಣ್ಣ ಹತ್ರ ಬರುವಂಥ ಮೇಯ್ನ್ ಪ್ರಾಬ್ಲಮ್ ಇದು ಬಂದಾಗ ವಿಪ್ಲಾಕ್ಸಿನ್ ಹಾಕಿ ಅಂತ ಹೇಳಿದೆ. ವಿಪ್ಲಾಕ್ಸಿನ್ಗೆ ಅರ್ಧ ಗುಣ ಆಗುತ್ತಿದ್ದು, ಸಂಪೂರ್ಣ ಗುಣ ಆಗಲ್ಲ. ವಿಪ್ಲಾಕ್ಸಿನ್ ಅಥವಾ ಇಲ್ಲ ಕಣ್ಣಿನ ಟ್ರಾಪ್ ಹಾಕಿದ್ರೂ ಕೂಡ ಸರಿ ಹೋಗುತ್ತೆ ಫ್ರೆಂಡ್ಸ್. ಇದಕ್ಕೆ ವಿಪ್ಲಾಕ್ಸಿನ್ ಹಾಕಿದ್ರೆ ಪರವಾಗಿಲ್ಲ ಫ್ರೆಂಡ್ಸ್, 100% ರಿಸಲ್ಟ್ ಕೊಡುತ್ತೆ. ಇದಕ್ಕೆ ವಿಪ್ಲಾಕ್ಸಿನ್ ಹಾಕ್ಬೇಕು. ಇವಾಗ ಇದು ಬರುವಂಥ ರೋಗ ಲಕ್ಷಣಗಳು ಈ ಥರ ಬಂದು ಕಣ್ಣ ಹತ್ರ ಕಣ್ಣು ಕಾಣಲ್ಲ, ಒಳಗಡೆ ಈ ಥರ ಇದು ಮಾಡಿದ್ರೆ ಕ್ಯೂ ಬರುತ್ತೆ. ಇಲ್ಲ ಅಂತಂದರೆ ವೈಟ್ ಕಲರು ಒಂದು ಇದ್ರ ಥರ ಬರುತ್ತೆ, ಚಿಕ್ಕ ಕೇಕ್ ಥರ ಬರುತ್ತೆ. ಅದು ವೈಟ್ ಕಲರ್ ಬರೋದ್ರಿಂದ ಇದು ರೋಗ ಲಕ್ಷಣಗಳು. ಮತ್ತು ಈ ಥರ ಇದ್ದಾಗ ಏನಾದರೂ ನೀವು ಕೇರ್ ಮಾಡಲಿಲ್ಲ ಅಂತಂದರೆ ಡೆತ್ ಆಗೋ ಪ್ರಾಬ್ಲಮ್ಮು ಇರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಕಡೆ ರೆಕ್ಕೆ ಬಿಟ್ಕೊಳ್ಳೋದು. ಅಂದರೆ ಈ ಥರ ರೆಕ್ಕೆ ಬಿಟ್ಕೊಂಡಾಗ ಮರಿಯೋದು ಉಳಿಯುತ್ತೆ ಅನ್ನೋ ಚಾನ್ಸಸ್ಸೇ ಇರೋಲ್ಲ. ಮೇಯ್ನಾಗಿ ಈ ಥರ ರೆಕ್ಕೆ ಬಿಟ್ಕೊಳಕ್ಕೆ ಹೋಗ್ಬಾರ್ದು. ಇದು ಫುಡ್ ಪ್ರಾಬ್ಲಮ್ ಅಲ್ಲ, ವೆದರ್ ಪ್ರಾಬ್ಲಮ್ಮು. ವೆದರ್ ಅಂತಂದಾಗ ವೆದರ್ ಸರಿ ಇಲ್ಲ ಅಂತಂದಾಗ ಬರುವಂಥ ರೋಗ ಇದು. ಅದು ಬಿಟ್ಟರೆ ನೆಕ್ಸ್ಟು ಈ ಥರ ಮರಿ ವೀಕ್ ಇದೆ ಅಂತಂದರೆ ನೋಡ್ತಾ ಇರ್ಬೋದು, ಇಲ್ಲಿ ಮರಿ ಪೂರ್ತಿ ಕಂಪ್ಲೀಟ್ ವೀಕು. ಇದು ವೀಕ್ ಆಗಿದೆ ಅಂತಂದಾಗ ಇದು ಮೇಯ್ದಿಲ್ಲ ಅಂತಲ್ಲ, ವೆದರ್ ಪ್ರಾಬ್ಲಮ್ಸ್ಗಳಿದೆಲ್ಲ. ಇದನ್ನು 100ಕ್ಕೆ 70% ಉಳಿಸ್ಬೋದು ಅಷ್ಟೇ, ಇನ್ನು 70% ಉಳ್ಸೋಕ್ಕಾಗಲ್ಲ. ಆದರೂ ಮರಿ ಈ ಥರ ಡೆವಲಪ್ಮೆಂಟಲ್ಲಿ ಇರಲ್ಲ ಫ್ರೆಂಡ್ಸ್. ಇದು ಇಷ್ಟು ಡಮ್ಮಿಯಾಗಿ ಈ ಥರ ತೂಗುಡಿಸೋದು ಈ ಥರ ಮಾಡಿದಾಗ ಮಾಮೂಲಿ TC ಪೌಡ್ರನ್ನ ಹಾಕ್ಕೊಂಡ್ರೆ ಕಂಪ್ಲೀಟಾಗಿ ಇದು ಗುಣಮುಖ ಆಗೇ ಆಗುತ್ತೆ. TC ಪೌಡ್ರ್ ಹಾಕೋದ್ರಿಂದ ರೋಗ ಲಕ್ಷಣಗಳು ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಈ ಥರ ಇದ್ದಾಗ TC ಪೌಡ್ರ್ ಯೂಸ್ ಮಾಡಿ ಫ್ರೆಂಡ್ಸ್.